ಎಲ್ರಿಗೂ ನಮಸ್ಕಾರ ಮಕ್ಕಳ. ಇವತ್ತು ಭಗವದ್ಗೀತೆಯ 9ನೇ ಅಧ್ಯಾಯದ 30ನೇ ಶ್ಲೋಕನ ಹೇಳ್ಕೊಡ್ತಾ ಇದ್ದೀನಿ. ಕೃಷ್ಣ ಹೇಳ್ತಾನೆ, ನೀವು ಹೀಗೆ ಎಲ್ಲ ಕರ್ಮಗಳನ್ನು ಮಾಡಿ ಭಗವಂತನಿಗೆ ಅರ್ಪಿಸ್ಬಿಡಿ, ಅದನ್ನೇ ಸನ್ಯಾಸ ಯೋಗ ಅಂತ ಹೇಳೋದು. ಅಂಥ ಕೆಲಸವನ್ನು ನೀವು ಮಾಡೋದ್ರಿಂದ ನೀವು ಕರ್ಮಬಂಧನದಿಂದ ಮುಕ್ತರಾಗ್ಬಿಡ್ತೀರಾ. ಅಂದರೆ ನಿಮ್ಗೆ ಯಾವ ಬಂಧನಗಳು ಇರೋದಿಲ್ಲ. ಏನು ಕೆಲಸ ಮಾಡ್ತೀರೋ ಅದನ್ನು ನೀವು ನನಗೆ ಅರ್ಪಿಸ್ಬಿಟ್ರೆ ನಿಮಗೆ ಯಾವ ಬಂಧನಗಳು ಉಂಟಾಗೋದಿಲ್ಲ. ನೀವು ನನ್ನನ್ನೇ ಸೇರ್ತೀರಾವಾಗ. ಯಾವ ಪ್ರಾಣಿಗಳಲ್ಲಾಗಲಿ ಎಲ್ಲ ಪ್ರಾಣಿಗಳಲ್ಲೂ ನಾನು ಈಕ್ವಲ್ ಆಗಿದ್ದೀನಿ, ಆಯಿತಾ. ನಿಮ್ಮಲ್ಲೂ ನಾನು ಹೀಗೆ ಇರ್ತೀನಿ, ಆನಿನಲ್ಲೂ ಹೀಗೆ ಇರ್ತೀನಿ, ನಾಯಿನಲ್ಲೂ ಹೀಗೆ ಇರ್ತೀನಿ. ಎಲ್ಲ ಪ್ರಾಣಿಗಳಲ್ಲೂ ನಾನು ಸಮಭಾವದಿಂದ ಇದ್ದೇನೆ. ನನಗೆ ಅವರು ಇಷ್ಟ ಇವ್ರು ಇಷ್ಟ ಅಂತ ನನಗೇನಿಲ್ಲ. ಯಾವ ಭಕ್ತರು ನನ್ನನ್ನು ಪ್ರೀತಿಯಿಂದ ಭಜನೆ ಮಾಡ್ತಾರೋ, ನನ್ನನ್ನು ನೋಡ್ತಾರೋ, ಅವರು ನನ್ನಲ್ಲಿ ಮತ್ತು ನಾನು ಸಹ ಅವರಲ್ಲಿ ಇರ್ತೀವಿ. ನನ್ನಲ್ಲೂ ಅವರು ಇರ್ತಾರೆ, ಅವರಲ್ಲೂ ನಾನು ಇರ್ತೀನಿ. ಹಾಗೆ ಅರ್ಥ ಆಯ್ತಲ್ವಾ? ಈ ರೀತಿಯಾಗಿ ಸಮಭಾವನೆಯಿಂದ ನಾನು ಎಲ್ಲರಲ್ಲೂ ಇರ್ತೀನಿ ಅಂತ ಹೇಳ್ತಾ ಈ ಶ್ಲೋಕನ ಹೇಳ್ಕೊಡ್ತೀನಿ. ಹೇಳ್ತೀರಲ್ವ ಮಕ್ಕಳ? ಅಪಿ ಚೇತ್ ಸುದುರಾಚಾರೋ ಭಜತೆ ಮಾಮನನ್ಯಭಾಕ್ ಸಾಧುರೇವ ಸಮಂತವ್ಯಃ ಸಮ್ಯಗ್ ವ್ಯಸಿತೋ ಹಿ ಸಃ ಅಪಿ ಚೇತ್ ಸುದುರಾಚಾರೋ ಭಜತೆ ಮಾಮನನ್ಯಭಾಕ್ ಸಾಧುರೇವ ಸಮಂತವ್ಯಃ ಸಮ್ಯಗ್ ವ್ಯಸಿತೋ ಹಿ ಸಃ ಅಪಿ ಚೇತ್ ಸುದುರಾಚಾರೋ ಭಜತೆ ಮಾಮನನ್ಯಭಾಕ್ ಸಾಧುರೇವ ಸಮಂತವ್ಯಃ ಸಮ್ಯಗ್ ವ್ಯಸಿತೋ ಹಿ ಸಃ. ಏನು ಈ ಶ್ಲೋಕದ ಅರ್ಥ ಅಂದರೆ, ತುಂಬ ಕೆಟ್ಟವನಿರ್ತಾನೆ ಅಂತ ಇಟ್ಕೊಳ್ಳಿ, ಅವನೂ ಕೂಡ ನನ್ನನ್ನು ಒಂದೇ ಮನಸ್ಸಿನಿಂದ ಭಜನೆ ಮಾಡ್ತಾಯಿದ್ರೆ ಅವನನ್ನು ನೀವು ಸಾಧು ಅಂತಲೇ ತಿಳ್ಕೊಳ್ಬೇಕು. ಅವನು ಕೆಟ್ಟವನಾಗಿದ್ದರೂ ಕೂಡ ಅವನು ಸಾಧು ಆಗ್ತಾನೆ. ಯಾಕೆ ಅಂದರೆ ಅವನಿಗೆ ಒಂದು ಕಾನ್ಸ್ಟೆಂಟ್ ಮೈಂಡ್ ಸ್ಟೇಟಸ್ ಇದ್ದೇ ಇರುತ್ತೆ. ಅವನಿಗೆ ನನ್ನನ್ನು ಯಾವಾಗಲೂ ಭಜಿಸ್ತಾ ಇರತಕ್ಕಂಥವ್ರು ಯಾರೇ ಆಗಿರಲಿ ಅವರಿಗೆ ಸಮಚಿತ್ತ ಇರುತ್ತೆ, ನಿಶ್ಚಿತವಾದ ಬುದ್ಧಿ ಇರುತ್ತೆ. ಅವನನ್ನು ಸಾಧು ಅಂತಲೇ ತಿಳ್ಕೊಳ್ಬೇಕು ಅಂತ. ಅಂದರೆ ಅರ್ಥ ಮಾಡ್ಕೊಳ್ಳಿ. ಅವನೇನು ಹೇಳ್ತಿದ್ದಾನೆ, ನೀವು ಹೆಂಗೆ ನನ್ನ ಯಾವಾಗಲೂ ನನ್ನನ್ನು ಒಂದೇ ರೀತಿಯಲ್ಲಿ ನೋಡ್ತಾಯಿದ್ರೆ, ನನ್ನ ಸ್ಮರಣೆ ಮಾಡ್ತಾಯಿದ್ರೆ ಡೆಫಿನೆಟಾಗಿ ನಾನು ನಿಮ್ಮನ್ನು ನೋಡ್ಕೋತೀನಿ. ಅವ್ನು ಕೆಟ್ಟವನಾಗಿದ್ದರೂ ಕೂಡ 100% ಅವನು ಆ ರೀತಿ ಇದ್ದಾಗ ಒಳ್ಳೆಯವನಾಗೇ ಆಗ್ತಾನೆ ಅಂತ. ಅದಕ್ಕೆ ಏನು ಹೇಳುತ್ತೆ ಈ ಶ್ಲೋಕ ಅಂತಂದರೆ, ಪ್ರತಿಯೊಬ್ಬ ಜೀವಿಯು ಅವನ ಕೆಲಸ ಮಾಡೋ ವಿಷಯದಲ್ಲಿ ಶ್ರದ್ಧೆಯಿಂದ ಮಾಡಿ ಪ್ರತಿಯೊಂದು ಟೈಮಲ್ಲೂ ಸದಾ ಆ ಭಗವಂತನಿಗೆ ಅರ್ಪಿತ ಅಂತ ಹೇಳಿ ಮಾಡ್ತಾಯಿದ್ರೆ ಆವಾಗ ನೋಡಿ ಏನಾಗುತ್ತೆ, ನಾನು ಅವನು ನೋಡ್ಕೊಳ್ತೀನಿ. ಸಾಮಾನ್ಯವಾಗಿ ಮನುಷ್ಯ ಚಟುವಟಿಕೆಗಳು 2 ರೀತಿ ಇರುತ್ತೆ, ಆ್ಯಕ್ಟಿವಿಟೀಸು. ಹೇಗೆ ಅಂದರೆ, ಒಂದು ಬದ್ಧನಾಗಿರ್ತಕ್ಕಂಥದ್ದು, ಇನ್ನೊಂದು ಸಹಜ ಸ್ವರೂಪವಾಗಿರ್ತಕ್ಕಂಥದ್ದು. ಅಂದರೆ ಒಂದು ಪೂರ್ಣವಾಗಿ ಏನೋ ಒಂದು ಹೇಳ್ತಾರೆ ಸಿಸ್ಟಮ್ಯಾಟಿಕಲ್ ಆಗಿರ್ತಕ್ಕಂಥದ್ದು, ಇನ್ನೊಂದು ಅವ್ರು ನ್ಯಾಚುರಲ್ ಆಗಿ ಅವರು ಹೇಗೆ ಮಾಡ್ತಾರೋ ಆ ಥರ ಇರುತ್ತೆ. 2 ರೀತಿ ಇರುತ್ತೆ. ಅವನೇನು ಹೇಳ್ತೀಯನ್ ಭಗವಂತ, ಭಕ್ತರ ಬದ್ಧ ಜೀವಕ್ಕೆ ಸಂಬಂಧಿಸಿದಂತೆ ದೇಹ ರಕ್ಷಣೆ ಹಾಗೂ ಸಮಾಜದ ನಿಯಮಗಳನ್ನು ಪಾಲಿಸೋದ್ರಲ್ಲಿ ಬೇರೆ ಬೇರೆ ಚಟುವಟಿಕೆಗಳು ಇರತಕ್ಕಂಥದ್ದು. ಅಂದರೆ ಈಗ ಏನು ಗೊತ್ತಾ, ನಾವು ಒಂದು ಸಿಸ್ಟಮ್ಯಾಟಿಕ್ಕಾಗಿ ಹೋಗ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್, ನಾವು ಇವಾಗ ಬೆಳಗ್ಗೆ ಇಷ್ಟೊತ್ತಿಗೆ 5 ಗಂಟೆಗೆ ಎದ್ದೇಳಬೇಕು, ಹೀಗೆ ಮಾಡಬೇಕು, ಹೀಗೆ ಮಾಡೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ, ಹೀಗೆ ಶಿಸ್ತಲ್ಲಿದ್ದರೆ ಜೀವನ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಒಂದು ಬದ್ಧ ಜೀವನವನ್ನು, ಕ್ರಮಬದ್ಧವಾದ ಜೀವನವನ್ನು ನಾವು ನಡೆಸ್ತಾ ಇರ್ತೀವಿ ಅಂತ ಇಟ್ಕೊಳ್ಳಿ. ಅದೊಂದು ಟೈಪು. ನ್ಯಾಚುರಲಿ ನನಗೆ ಹೇಳೋಕ್ಕೆ ಬೇಜಾರು, ಬೆಳಗ್ಗೆ ಹೇಳೋಕ್ಕೆ ಬೇಜಾರು, ನಿದ್ದೆ ಬರ್ತಾ ಇರುತ್ತೆ, ಆಗಲ್ಲ ನನಗೆ. 7:30 8 ಗಂಟೆ ಕಡಿಮೆ ನನಗೆ ಹೇಳೋಕ್ಕಾಗಲ್ಲ, 7 ಗಂಟೆ ಕಡಿಮೆ ಹೇಳೋಕ್ಕಾಗಲ್ಲ, ನನಗೆ ಇಷ್ಟ ಇರಲ್ಲ. ಆದರೆ ನಾನು ಸಹಜ ಸ್ವಭಾವವನ್ನು ಬಿಟ್ಟು ಬದ್ಧ ಜೀವನವನ್ನು ಮಾಡಬೇಕು, ಇಲ್ಲದ್ರೆ ನನಗೆ ಕೆಲಸ ಆಗಲ್ಲ ಅಂದ್ಬಿಟ್ಟು ಬೇಗ ಎದ್ದು ಮಾಡ್ತಾಯಿರ್ತೀವಿ. ಬಟ್ ಮನಸ್ಸಿನಲ್ಲಿ ನಮಗೆ ಬೇರೆ ಥರನೇ ಇರುತ್ತೆ. ನಾಳೆ ಒಂದಿನ ಭಾನುವಾರ ಒಂದಿನ ಎಷ್ಟು ತೊಗೊಂಬಿಡೋಣ, ಲೇಟಾಗಿ ಹೇಳೋಣ ಅಂತ.
ಅದು ನಿಂದು ನ್ಯಾಚುರಲ್ ಸ್ವಭಾವ, ಅದು ಹಾಗಿರಬಾರ್ದು. ನೀನು ಸರಿಯಾಗಿರೋ ಸಮಯದಲ್ಲೇ ಎದ್ದು ಮಾಡ್ತಕ್ಕಂಥದ್ದೇ ನಿಂದು ಸಹಜ ರೂಪ ಆಗಿ. ಬಟ್ ನಾವು ಎರಡು ಥರ ಆ್ಯಕ್ಟ್ ಮಾಡ್ತಾ ಇರ್ತೀವಿ. ನಾವು ನಮ್ಮ ಒಂದು ನೈಜ ಗುಣದ ಥರ ನಾವು ಇರೋದೇ ಇಲ್ಲ. ಒಂದು ಆ್ಯಕ್ಟಿಂಗು, ನಾವು ಆ್ಯಕ್ಚುಲಿ ಜೀವನದಲ್ಲಿ ನಾವು ಆ್ಯಕ್ಟ್ ಮಾಡ್ತಾ ಇರ್ತೀವಿ. ಹಂಗೆ ನೈಜ ಸ್ವಭಾವದಲ್ಲೇ ಇದ್ದುಬಿಟ್ರೆ ನಮಗೆ ಕೆಲಸನೂ ಆಗಲ್ಲ, ನಾವೇನು ಸಾಧಿಸೋದಕ್ಕೂ ಆಗಲ್ಲ ಅಂದ್ಬಿಟ್ಟು ನಮ್ಗೆ ಇಷ್ಟ ಇರಲಿ ಇಷ್ಟ ಇಲ್ಲದಾಗಲಿ ನಾವು ಆ ಥರ ಒಂದು ಕ್ರಮಬದ್ಧ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇರ್ತೀವಿ ಅಲ್ವಾ. ಅದಕ್ಕೆ ನನ್ನಲ್ಲಿ ಅವನೇನು ಹೇಳ್ತಾನೆ, ಇಷ್ಟಲ್ದೇನೆ ಈ ಕ್ರಮಬದ್ಧ ಚಟುವಟಿಕೆಗಳಲ್ಲದೇ ನನ್ನ ಆಧ್ಯಾತ್ಮಿಕ ಸ್ವರೂಪದ ಅರಿವಿದ್ದು ಕೃಷ್ಣನ ಭಕ್ತಿ ಸೇವೆಯಲ್ಲಿ ನಿರತನಾಗಿರ್ತಕ್ಕಂಥ ಜೀವಿಯು ನಿರ್ವಹಿಸಬೇಕಾಗಿರ್ತಕ್ಕಂತಹ ಆಧ್ಯಾತ್ಮಿಕ ಚಟುವಟಿಕೆಗಳೇ ಬೇಕಾದಷ್ಟಿರುತ್ತೆ. ಅಂದರೆ ನೀನು ಬರೀ ಮನೆ ಕೆಲಸ ಮಾಡು ಅಥವಾ ಹೊರಗಡೆ ಹೋಗು ಅಥವಾ ಓದು, ಇಷ್ಟೊತ್ತಿಗೆ ಗೆದ್ದು ಇಷ್ಟೊತ್ತಿಗೆ ಮಲ್ಕೋಬೇಕು, ಇಷ್ಟು ಕೆಲಸ ಮಾಡಬೇಕು, ಈ ಥರ ರೂಪಿಸ್ಕೊಂಡಿರ್ತೀಯ ಅಲ್ವಾ. ಅದು ನಿಂಗೆ ಸಹಜವಾಗಿಯೇ ಆಗಿರ್ಬೋದು, ಅಥವಾ ನೀನು ಕ್ರಮಬದ್ಧ ಜೀವನವನ್ನು ನಡೆಸಬೇಕು ಅಂತ ರೂಲ್ಸ್ ಹಾಕೊಂಡು ಮಾಡ್ತಿರ್ಬೋದು. ಎರಡು ಥರ ಭಾವನೆಗಳಲ್ಲಿ ನೀನು ನಡೆಸ್ಕೊಂಡು ಹೋಗ್ತಾ ಇರ್ತೀಯ, ಓಕೆ. ಆದರೆ ಅದಷ್ಟನ್ನೇ ನಿನ್ನ ಜೀವನ ಅಂತ ಅಂದ್ಕೊಂಡ್ರೆ ಪ್ರಯೋಜನ ಇಲ್ಲ. ನೀನು ಆಧ್ಯಾತ್ಮಿಕ ಚಟುವಟಿಕೆಗಳನ್ನು ಮಾಡ್ತಕ್ಕಂತಹ, ಅಂದರೆ ನನ್ನನ್ನು ಭಜಿಸ್ತಕ್ಕಂಥದ್ದು, ನನ್ನನ್ನು ಪೂಜಿಸ್ತಕ್ಕಂಥದ್ದು, ಸತ್ಕರ್ಮಗಳನ್ನು ಮಾಡ್ತಕ್ಕಂಥದ್ದು, ಧರ್ಮವನ್ನು ಪಾಲಿಸ್ತಕ್ಕಂಥದ್ದು, ಈ ಥರದ್ದನ್ನೆಲ್ಲ ನೀನು ಮಾಡಲೇಬೇಕು. ಅದನ್ನು ನೀನು ಕಂಪಲ್ಸರಿ ಮಾಡಬೇಕು. ಇದಲ್ಲದೇ ನಿನ್ನ ಸಹಜವಾದ ಸ್ವಭಾವಗಳಲ್ಲದೇ ಅಥವಾ ನಿನ್ನ ಕ್ರಮಬದ್ಧ ಜೀವನ ಅಲ್ಲದೇ ಇದನ್ನು ಮಾಡಲೇಬೇಕು. ಇಂತಹುದನ್ನೆಲ್ಲ ಜೀವಿ ಮಾಡಬೇಕು. ಇದನ್ನು ಭಕ್ತಿ ಸೇವೆ ಅಂತ ಕರೆಯೋದು. ಸಹಜವಾಗಿ ಈ ಗುಣ ಇದ್ಬಿಟ್ರೆ ಯೋಚನೆ ಇಲ್ಲ. ಅವನು ಕ್ರಮಬದ್ಧ ಜೀವನದಲ್ಲಿ ಮಾಡ್ತಾಯಿದ್ರು ಸಹಜವಾಗಿ ಅವನು ಭಕ್ತಿ ಮಾಡೇ ಮಾಡ್ತಾನವನು. ಆ ಭಕ್ತಿ ಅಂತಕ್ಕಂಥದ್ದು ಸಹಜ ನ್ಯಾಚುರಲ್ ಸ್ವಭಾವಕ್ಕೆ ವಿರುದ್ಧವಾಗಿದ್ದು ಅವನು ಮಾಡಲಿಲ್ಲ ಅಂದರೆ ಮಾತ್ರ ಪ್ರಯೋಜನ ಇಲ್ಲ. ಅವನೆಷ್ಟೇ ಬೆಳಗ್ಗೆಯಿಂದ ರಾತ್ರಿ ತನಕ ಶಿಸ್ತುಬದ್ಧ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದರೂ ಕೂಡ ಅವನು ಸಹಜವಾಗಿಯೇ ಭಕ್ತಿಯಲ್ಲಿ ಬರಲಿಲ್ಲ ಅಂತಂದರೆ ಅವನು ಖಂಡಿತ ಏನನ್ನು ಪಡೆದುಕೊಳ್ಳೋದಿಲ್ಲ. ಅದಕ್ಕೆ ಆ ಭಕ್ತಿ ಸೇವೆ ಏನಿದೆ, ಭಗವಂತನಲ್ಲಿ ಭಕ್ತಿಯನ್ನು, ಅಂದರೆ ಭಗವಂತನಲ್ಲಿ ಭಕ್ತಿನೇ ಅನುರಕ್ತಿ, ಭಗವಂತನಲ್ಲಿ ಅನುರಕ್ತಿಯೇ ಭಕ್ತಿ ಅಂತ ಯಾರು ಭಗವಂತನನ್ನು ಪ್ರೀತಿಸ್ತಾರೋ ಅದನ್ನೇ ಭಕ್ತಿ ಅಂತ ಕರೆಯೋದು. ಭಕ್ತಿ ಅಂದರೆ ಅದು ಹೆದರಿಕೆಯಿಂದ ಬರ್ತಕ್ಕಂಥದ್ದಲ್ಲ, ಅದು ಒಳಗೆಯಿಂದ ಸ್ಫುರಿಸ್ತಕ್ಕಂತಹ ಒಂದು ಭಗವಂತನ ಮೇಲೆ ಪ್ರೀತಿ. ಅದು ಆ ಭಕ್ತಿಯಲ್ಲಿ ಸಂಪೂರ್ಣವಾಗಿ ಯಾರು ನಿರತರಾಗಿರ್ತಾರೋ ಒಂದೊಂದು ಸಾರ್ತಿ ಅಸಹ್ಯವಾಗಿರ್ತಕ್ಕಂತಹ ಸಹಿಸಲು ಅಸಾಧ್ಯವಾಗಿರ್ತಕ್ಕಂಥ ಚಟುವಟಿಕೆಗಳಲ್ಲಿ ತೊಡಗಿದ್ರೂ ಕೂಡ ಅವುಗಳನ್ನು ಯಾವ ಥರ ಕನ್ಸಿಡರೇಷನ್ ತೊಗೋತೀವಿ ಗೊತ್ತಾ? ಈ ಚಂದ್ರನಲ್ಲಿ ಬೆಳ್ಳಿಗೆ ರೌಂಡಾಗಿರ್ತಾನೆ ಚಂದ್ರ, ಪೂರ್ಣ ಹೊಳಿತಾ ಇರ್ತಾನೆ. ಅಲ್ಲೊಂದಿಷ್ಟು ಕಲೆಗಳಿರುತ್ತೆ. ಆ ಕಲೆಗಳಿದ್ರೂ ಕೂಡ ಚಂದ್ರನನ್ನು ಕಲೆ ಅಂತ, ಕೊಳೆ ಅಂತ ಹೇಳೋದಿಲ್ಲ, ಅವನ ಕಲೆ ಇದೆ ಚಂದ್ರನಿಗೆ ಅಂತ ಹೇಳಲ್ಲ. ಆ ಬೆಳೆದಿಂಗಳು ಹರಡಿದ ಅಡ್ಡಿಯಾಗಲ್ಲ, ಪೂರ್ತಿ ಎಲ್ಲ ಕಡೆಯಿಂದ ಬೆಳಕಾಗೇ ಇರುತ್ತೆ. ಅವನಿಗೆ ಒಳ್ಳೆ ಹೆಸರೇ ಇರುತ್ತೆ ಅಷ್ಟು ಕಲೆ ಇದ್ರೂ. ಯಾಕೆ? ಅವನು ಪೂರ್ಣ ರೂಪದಲ್ಲಿ ಭಕ್ತಿಯನ್ನು ಸುಲಿಸ್ತಾ ಇರ್ತಾನೆ ಅಂತ ಅರ್ಥ ಆಯ್ತಲ್ವ ನಿಮಗೆ? ಅಂದರೆ ಭಕ್ತ, ಒಂದು ಕಥೆನೇ ಇದೆ. ಒಬ್ಬ ರಾಜ ಕೆಟ್ಟವನಾಗಿರ್ತಾನೆ. ಕೆಟ್ಟವನು ಅಂತಂದರೆ ಅವನು ಕುಡಿಯೋದು, ಕೆಟ್ಟ ಕೆಲಸ ಮಾಡೋದು ಮಾಡ್ತಿರ್ತಾನೆ. ಆದರೆ ಆ ಭಗವಂತನಲ್ಲಿ, ಈಶ್ವರನಲ್ಲಿ ಅನನ್ಯವಾದ ಭಕ್ತಿಯಿಂದ ಅವನನ್ನು ಪೂಜಿಸ್ತಾ ಇರ್ತಾನೆ. ಒಂದು ಸಾರ್ತಿ ಅವನು ಕೆಟ್ಟ ಕೆಲಸದಲ್ಲಿ ಇದ್ದರೂ ಕೂಡ ಅವನಿಗೆ ಗಂಟೆ ಹೊಡೆಯೋದು, ದೇವಸ್ಥಾನದ ಗಂಟೆ ಶಬ್ದ ಕೇಳಿದ ತಕ್ಷಣ ಅವನು ಆ ಟೈಮಲ್ಲಿ ಅಲ್ಲೇ ಬಿಟ್ಟು ಹೋಗ್ತಾನೆ. ಅವನು ಮಡಿ ಶುಚಿ ಏನೂ ನೋಡಲ್ಲ, ಯಾಕೆಂದರೆ ಅವನಲ್ಲಿ ಭಗವಂತನಲ್ಲಿ ಪ್ರೀತಿ ಇತ್ತು. ಅದರಿಂದ ಅವನಿಗೆ ಮೋಕ್ಷ ಸಿಕ್ತೆ ಹೊರತು ಅವನಿಗೆ ಯಾವುದು ಕೆಟ್ಟ ಕೆಲಸ, ಅವನಿಗೆ ಕೆಟ್ಟದ್ದು, ಅವನಿಗೆ ಪಾಪಕರ್ಮಗಳು ಅಂಟುಕೊಳ್ಳಿಲ್ಲ. ಅರ್ಥ ಮಾಡ್ಕೊಳ್ಳಿ ಮಕ್ಕಳ, ಭಗವಂತನಲ್ಲಿ ಭಕ್ತಿಯೇ, ಭಗವಂತನಲ್ಲಿ ಪ್ರೀತಿಯಿಂದ ಭಕ್ತಿಯಿಂದ ನಡೆದುಕೊಂಡ್ರೆ ಆಗ ನಮ್ಮ ತಪ್ಪುಗಳೆಲ್ಲ ಕೂಡ ಕ್ಷಮಿಸಿಬಿಡ್ತಾನೆ ಭಗವಂತ ಅನ್ನೋದನ್ನು. ಆವಾಗ ಕೆಟ್ಟದು ಕೂಡ ಅಸಹ್ಯ ಅಂತ ಅನಿಸೋದಿಲ್ಲ ಅನ್ನೋದನ್ನು ಈ ಶ್ಲೋಕ ಹೇಳ್ತಕ್ಕಂಥದ್ದು. ಈ ಶ್ಲೋಕವನ್ನು ಪ್ರತಿನಿತ್ಯ ಹೇಳ್ತಾ ಇದ್ದರೆ ನೀವೇನು ಅಂದ್ಕೊಳ್ತೀರೋ ಆ ಕೆಲಸ ಆಗಿಬಿಡುತ್ತೆ. ಅಂದ್ಕೊಂಡು ಕೆಲಸ ಆಗುವಂತಹ ಶ್ಲೋಕ ಇದು. ಈಗ ಒಟ್ಟಿಗೆ ಹೇಳೋಣ ಮಕ್ಕಳ. ಅಪಿ ಚೇತ್ ಸುದುರಾಚಾರೋ ಭಜತೆ ಮಾಮನನ್ಯ ಭಾಕ್ ಸಾಧುರೇವ ಸಮಂತವ್ಯಃ ಸಮ್ಯಗ್ ವ್ಯಸಿತೋ ಹಿ ಸಹ. ಶುಭಮಸ್ತು.